ಈಗ ಹುಣಸೆಹಣ್ಣ ಇದಕ್ಕಾಗಿ ಚೆನ್ನಾಗಿ ಬಿಸಿಯಾಗಿ ಬಾಡಿಸ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕಂತೆ. ಇದು ಗೊಜ್ಜು ಏಲಕ್ಕಿ ಮಾಡೋಕ್ಕೆ, ಇನ್ಸ್ಟಂಟ್ ಗೊಜ್ಜು ಏಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸೋದು. ನೋಡಿ ಆಗಿದೆ, ಇಟ್ಕೊಂಡಿದ್ದೀವಿ, ಹಾರಕ್ಕೆ ಬಿಟ್ಟಿದ್ದೀವಿ. ಆಮೇಲೆ ಹಾರಿದ ಮೇಲೆ ಪುಡಿ ಮಾಡ್ಕೊಳ್ಳೋದು ಮಿಕ್ಸಿಲಿ. ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದೂವರೆ ಸ್ಪೂನ್. ಈಗ ಜೀರಿಗೆ ಹಾಕ್ತಾ ಇದ್ದಾರೆ. ನೋಡಿ ಈಗ ಹಿಂಗು, ಈಗ ಅರಿಶಿನ ಪುಡಿ ಒಂಚೂರು, ಈಗ ಕಡಲೆಬೇಳೆ, ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇನ್ಸ್ಟಂಟ್ ಗೊಜ್ಜು ಏಲಕ್ಕಿ ಅಚ್ಚು ರೆಸಿಪಿ. ಅದಕ್ಕೆ ಹಾಕಲ್ಲ, ನಿನ್ನ ಕೈ ಮೇಲೆ ತೋರಿಸ್ತಾ ಇದ್ದೀನಿ, ನೀನು ತೋರಿಸ್ತಾ ಇದ್ದೀನಿ. ಇವತ್ತು ತುಂಬ ವಿಕಾರ ಅಲ್ವಾ? ಉದ್ದಿನ ಬೇಳೆ ಚೆನ್ನಾಗಿ ಫ್ರೈ ಮಾಡಿಸ್ಕೊಳ್ಳೋಣ. ಈಗ ಒಣಮೆಣ್ಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಚೆನ್ನಾಗಿ ಮಾಡಿಸ್ಕೊಳ್ಳೋಣ. ಹೀಗೆ ಬಾಡಿಸ್ಕೋಬೇಕಂದ್ರೆ ಗೊತ್ತಾಗ್ಬಿಡ್ತಾ ಗಮ. ನೋಡಿ ಪುಡಿ ಅವಲಕ್ಕಿನ ಹಂಗೆ ಈ ಥರ ತರಿಯಾಗಿ ಪುಡಿ ಮಾಡಿಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ತರಿಯಾಗಿ ಹೀಗಿರಬೇಕು, ತುಂಬ ನುಣ್ಣಕ್ಕೂ ರುಬ್ಬಾರ್ದು. ನೋಡಿ ಹುಣಸೆಹಣ್ಣ ಚೆನ್ನಾಗಿ ರುಬ್ಕೊಂಡಿದ್ದಾರೆ, ನುಣ್ಣಕ್ಕಲ್ಲ, ಈ ಥರ ತರಿಯಾಗಿ ರುಬ್ಕೊಂಡಿದ್ದಾರೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಖಾರದ ಪುಡಿ ಹಾಕ್ತಾ ಇದ್ದಾರೆ, ಸಾಂಬಾರು ಪುಡಿ, ಮತ್ತು ಚಿಲ್ಲಿ ಪೌಡರ್. ಖಾರ ಬೇಕಿದ್ದವರು ಎಕ್ಸ್ಟ್ರಾ ಒಂಚೂರು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಉಪ್ಪು, ಈಗ ಕರಿಬೇವು, ಕಾಯಿ ತುರಿ, ಕೊಬ್ಬರಿ ತುರಿ ಫ್ರೈ ಮಾಡಿರಲ್ಲ ಅದು ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋದು. ಬೆಲ್ಲ ಹಾಕಿಲ್ಲ, ಅದನ್ನು ಅಣ್ಣ ತೊಗೊಂಡೋಗಿ ಆಮೇಲೆ ಹಾಕ್ಕೋತಾರೆ. ಅಲ್ಲಿ ಬೇಕು ಅಂದಾಗ ಸ್ವಲ್ಪ ಬೆಲ್ಲನ ಇದು ಮಾಡುವಾಗ ಹಾಕೋತಾರೆ ಅಣ್ಣ. ಇದಕ್ಕೇನು ಬಿಸಿನೀರು ಹಾಕೋ ಅವಶ್ಯಕತೆ ಇಲ್ಲ. ಮಾಮೂಲಿ ನೀರಲ್ಲಿ ಎಷ್ಟು ಬೇಕೋ ಅಷ್ಟು ಇದು ತೊಗೊಂಡು ನೀರಲ್ಲಿ ನೆನೆಸಿಟ್ಬಿಟ್ರೆ ಸಾಕು. ಒಂದು 5 ನಿಮಿಷ ನೆನೆಸಿಟ್ರೆ ಅವಲಕ್ಕಿ ತಿನ್ನಕ್ಕೆ ರೆಡಿ ಆಗುತ್ತೆ. ಆಮೇಲೆ ಬೇಕಾದವರು ಓವನಲ್ಲಿ ಬಿಸಿ ಮಾಡ್ಕೋಬೋದು, ಹಾಗೆ ತಿನ್ಬೋದು. ಬಿಸಿನೀರೇನು ಬೇಡ ಇದಕ್ಕೆ. ಓಕೆ, ಆಮೇಲೆ ಬಿಸಿನೀರಲ್ಲೇ ನಾವು ಹಾಕಿ ಮಾಡ್ತೀವಲ್ವಾ, ಇದಕ್ಕೇನು ಬೇಕಿಲ್ಲ. ನಾವು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ಕೋಬೇಕಾದ್ರೆ ನೆನೆಸಿಟ್ಕೊಳ್ತೀವಲ್ಲ ಅವಲಕ್ಕಿನ, ಆ ಥರ ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು. ಓಕೆ, ನೀರಾಗಿ ಬಿಸಿ ಬೇಕು ಅಂದರೆ ಅವಾಗ
ಓವನಲ್ಲಿ ಬಿಸಿ ಮಾಡಿಕೊಂಡ್ರೆ ಓವನ್ ಇದ್ದರೆ ಓವನಲ್ಲಿ ಬಿಸಿ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ನೋಡಿ ಚೆನ್ನಾಗೆ ಮಿಕ್ಸ್ ಆಗಿದೆ. ಕಡಲೆ ಬೀಜ ಹುರ್ಕೋತಾ ಇದೆ. ಇದು ಒಂದು ಸ್ವಲ್ಪ ಬಿಸಿಲಿ ಫ್ರೈ ಮಾಡಿ ಇಟ್ಟಿದೆ. ಏನಕ್ಕೆ ಹೆಚ್ಚೋದು ಫ್ರೈ ಮಾಡಿ ಇಟ್ಟಿದ್ದು? ನಾವು ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಅದೊಂಚೂರು ಘಾಟ್ ಅನ್ನಿಸ್ತು, ಅದಕ್ಕೆ ಫ್ರೈ ಮಾಡೋದು. ಫ್ರೈ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಫೈನಲ್ ಟಚ್ಚು ಕಡಲೆ ಬೀಜ ಹುರಿದ್ಬಿಟ್ಟು ಹಾಕೋದು. ಇದು ಚೆನ್ನಾಗಿ ಹುರಿಬೇಕು. ಫುಲ್ ಹಾಕಿರೋದು ಇಷ್ಟು ಎಣ್ಣೆ, ಅದು ನಾಮಕಾವಸ್ಥೆ ಎಣ್ಣೆ, ಹಾಗೆ ಹುರಿದ್ರೆ ಬೇಗ ಸೀದೋಗ್ಬಿಡುತ್ತೆ.